ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಟುಮ್ದು ಒಂದು ಇನ್ನೊಂದು ಗಿಫ್ಟ್ ಕೊಡೋದಿದೆ. ನನ್ನ ಕಾರಲ್ಲಿ ಶ್ರವಣ್. ಹಾಯ್. ನಾನೊಂದು ಮೇಜರ್ ಅಪ್ಡೇಟ್ ಕೊಡಬೇಕಿತ್ತು ಟ್ರಿಪ್ ಬಗ್ಗೆ, ಅಂದರೆ ಸಬ್ಸ್ಕ್ರೈಬರ್ಸ್ ಟ್ರಿಪ್ ಬಗ್ಗೆ. ಸೊ ಹೇರ್ ಕಟ್ ಆಯಿತು. ಈಗ ನಾವು ಒಂದು ಔಟ್ಫಿಟ್ ತೊಗೋಬೇಕು ಈವೆಂಟಿಗೆ, ಅದಕ್ಕೆ ಹೋಗ್ತಾ ಇದ್ದೀವಿ ನಾಗರ್ಬಾವಿಗೆ. ಇನ್ನು ಮತ್ತೆ ಆಫೀಸ್ಗೆ ಹೋಗಿ ಏನೋ ಕೆಲಸಗಳಿದೆ. ಬನ್ನಿ ಫಸ್ಟ್ ಹೋಗಿ ಔಟ್ಫಿಟ್ ಸೆಲೆಕ್ಟ್ ಮಾಡ್ಕೊಂಬೋದು. ಲೆಟ್ಸ್ ಗೋ ಗೈಸ್. ಅಲ್ಟಿಮೇಟ್ ಟ್ರಾಫಿಕ್, ಬರೋ ಅಷ್ಟಲ್ಲಿ ಸಾಕಾಗೋಯ್ತು. ನಿಮ್ಗೆ ರೋಡ್ ತೋರಿಸಿ ನನಗೂ ಬೋರ್ ಆಗ್ಬಿಟ್ಟಿದೆ. ಅದಕ್ಕೆ ರೋಡ್ ಶೂಟ್ ಮಾಡೋದೇ ಬೇಡ ಅಂದ್ಬಿಟ್ಟು ಹಂಗೆ ಕೂತಿದ್ದೆ ಇಷ್ಟೊತ್ತು. ಸೆಲೆಕ್ಟ್ ಮಾಡೋಕ್ಕೆ ಬಂದಿರೋದು. ಬನ್ನಿ, ಒಂದು ಫ್ರೆಂಡ್ ಅವರ ಮದುವೆ ಇದೆ, ಸಂಗೀತ ಇದೆ ಇವತ್ತು. ನಾನು ನನ್ನ ಫ್ರೆಂಡ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಮ್ಯೂಸಿಕ್ಕು. ಆ್ಯಂಡ್ ನಮ್ಮ ವರುಣ್ ಬ್ರೋನು ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾವು ಅವರ ನೋಡ್ಬಿಡೋಣ ಇವತ್ತು. ಜಿದ್ದಿ ನಮ್ದೆಲ್ಲ ಏನು ಬ್ರೋ. ಫೈನಲಿ ಬಟ್ಟೆಗೆ ಹೋಗ್ತಾ ಇದೀವಿ ಮೇಲೆ. ಹೋಮ್ಸ್ ಬಟ್ಟೆ ಗಿಟ್ಟೆಲ್ಲ ಸೆಲೆಕ್ಟ್ ಮಾಡಿ ನಾನು ವಾಪಸ್ಸು ಬಂದಿದ್ದೀನಿ ಸ್ಟುಡಿಯೋ ಹತ್ರ. ನೋಡಿ, ನನಗೆ ಹುಷಾರಿಲ್ಲ. ಸ್ವಿಮ್ಮಿಂಗ್ ಪೂಲೆಲ್ಲ ಬಿದ್ದು ಕೂತ್ಕೊಂಡು ಗೆದ್ದು ಮೊನ್ನೆ ಟಾನಿಕ್ ಕುಡ್ದಿರೋದೆಲ್ಲ ಬಾಡಿಗೆ ಪ್ರಾಬ್ಲಮ್ ಆಗಿ ಈಗ ಹುಷಾರಿಲ್ಲದ ಥರ ಆಗಿದೆ. ಇವನಿಗೆ ನೀನು ಕುಡ್ದಿಲ್ಲ ಟಾನಿಕ್ ಕುಡ್ದ? ನೀನು ಕುಡ್ದಿಲ್ಲ. ಆ್ಯಂಡ್ ಅಮ್ಮ ಬಂದು ಹಿಂಗೆ ಸ್ಟುಡಿಯೋ ಹೆಲ್ಪಿಂಗ್ ಮಾಡೋಕ್ಕೆ ಕ್ಲೀನಿಂಗ್ದು. ಯಾಕೆ ಅಂದರೆ ಸ್ಟುಡಿಯೋ ಫುಲ್ ಒಂಚೂರು ಈಗ ಇಲ್ಲಿ ಹುಡುಕ್ತಾ ಇದೀವಿ ಒಬ್ರು ಕ್ಲೀನ್ ಮಾಡೋಕ್ಕೆ. ನಾನು ಮೊಟ್ಟೆ ಗಿಟ್ಟೆಲ್ಲೇ ಬೇಯಿಸ್ಕೊಡೋದು. 1 2 3 4 5 6 7 8 ಮೊಟ್ಟೆ ನಾನು ತಿನ್ನೋಕ್ಕೆ. ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಕ್ಲೀನಿಂಗಿಂದ. ಅದಕ್ಕೆ ನಮ್ಮ ಅಮ್ಮ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಮಿಸ್ ರಿಯಾನಾ ಅವರೇ, ಥ್ಯಾಂಕ್ ಯು, ವೆಲ್ಕಮ್. ಸೊ ಅದು ಬಿಟ್ಟರೆ ನಮ್ಮದು ಟುಮ್ದು ಒಂದು ಇನ್ನೊಂದು ಗಿಫ್ಟ್ ಕೊಡೋದಿದೆ ಬಾಕಿ. ಅದು ಕೊಟ್ಟಿರಲಿಲ್ಲ, ನಾನು ಅಲ್ಲಿ ಮರ್ತೋಗ್ಬಿಟ್ಟಿದ್ದೆ, ಜೇಬಲ್ಲಿ ಇಟ್ಕೊಂಡು ಮರ್ತೋಗ್ಬಿಟ್ಟಿದ್ದೀನಿ. ಅದನ್ನು ಇವತ್ತು ಅವನು ಕೊಡೋಣ. ಬನ್ನಿ, ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ. ಸೊ ಇದನ್ನು ಅಪ್ಪಾಗೆ ನಾನು ತೊಗೊಂಡಿದ್ದಿಲ್ಲ ಗಿಫ್ಟ್, ಅವತ್ತು ತೊಗೊಂಡಿದ್ದು. ಇದನ್ನು ಇಷ್ಟು ದಿನ ಎತ್ತಿಟ್ಕೊಂಡಿದ್ವಿ. ಇದು ನಮ್ಮ ಟುಮ್ ಗಿಫ್ಟ್. ಮನೆ ಕೊಡೋಣ. ನೋಡಿ, ಒಂದು ಶೂಸ್ ಇದೆ, ಎತ್ಕೋತವನು ಅದರಲ್ಲಿ. ಬರಲಿ ಮೇಲೆ ಸರ್ಪ್ರೈಸ್ ಕೊಡೋಣ. ಆ್ಯಂಡ್ ಇವ್ರು ಎಷ್ಟು ಲೇಜಿ ಅಂದರೆ ರೆಸಾರ್ಟಲ್ಲಿ ಒಂದು ಬ್ಯಾಗ್ನ ಬಿಟ್ಟು ಬಂದುಬಿಟ್ಟಿದ್ದಾರೆ. ಆ ಬ್ಯಾಗಲ್ಲಿ ನಂದು ಔಟ್ಫಿಟ್ ಇದೆ, ಲೋಕಿ ಅಂತಿದ್ದಾನೆ, ಲೋಕಿ ಸಾಯಿಲ್ ಫ್ರೆಂಡ್, ಅವನದು ಬ್ಯಾಗ್ ಅದು. ನಂದು ಬ್ಯಾಗ್ ಅದು ಜಿಮ್ ಬ್ಯಾಗ್ ಬಿಟ್ಟು ಬಂದಿರೋದು. ಹೋಗಿ ತೊಗೊಂಬಂದ್ರೆ ಉಳ್ಕೋತೀಯ? ಹಾಂ, ಮತ್ತೆ ನನಗೆ ಬಿಟ್ಬಿಡ್ತೀಯ ಬ್ಯಾಗ್ನ? ಹೋಗಿ ತೊಗೊಂಬರ್ಬೇಕು ನೀನು ಲೋಕಿ. ನೀವೇ ಕಳ್ಳಾಕಿರೋದು. ಅವರೇ ತೊಗೊಂಡೋಗಿರೋದು ನನ್ನ ಬ್ಯಾಗ್ನ, ಅವರೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ ಬಟ್ಟೆ ಗಿಟ್ಟೆ ಎಲ್ಲ ಜೊತೆಗೆ. ಲೇಜಿ ಗೈಸ್, ಕೇರ್ಲೆಸ್. 3 ಸರಿ ನೋಡಿ ಅಂತ ಹೇಳಿದ್ದೀನಿ. ಸಂಜಯ್ ನೀನು ಹೋಗಿಲ್ವ ನೋಡೋಕ್ಕೆ, ಮತ್ತೆ ಕ್ರಾಸ್ ಚೆಕ್ ಮಾಡೋಕ್ಕೆ? ರೂಮ್ ಕ್ರಾಸ್ ಚೆಕ್ ಮಾಡೋಕ್ಕೆ ಹೋಗಿಲ್ವಾ? ಬ್ಯಾಗ್ ಹೆಂಗೆ ಬಿಟ್ಟು ಬಂದರು ಬ್ಯಾಗ್ನ ಇವರು ಅಂತ ನಾನು. ಸೊ ಟುಮ್ಗೆ ಜ್ವರ ಬಂದಿದೆಯಲ್ಲ, ಅವ್ನು ಟ್ಯಾಬ್ಲೆಟ್ ತಿಂದು ಮಲ್ಗಕ್ಕೆ ಹೋಗ್ತಿದ್ದ. ಆ್ಯಂಡ್ ನನ್ನ ಪ್ಯಾಂಟ್ ಹಾಕ್ಕೊಂಡಿದ್ದೆ, ನನ್ನ ಫೇವ್ರೆಟ್ ಜಿಮ್ ಪ್ಯಾಂಟ್ ಇದು ಲಾಸ್ಟ್ ಟೈಮ್ ನಾನು ಈ ಪ್ಯಾಂಟಲ್ಲಿ ನೋಡಬೇಕಾಗಿರೋದು. ಇನ್ನೊಂದು ಸರಿ ಪ್ಯಾಂಟಲ್ಲಿ ನೋಡಿದ್ರೆ ಸರಿ ಸಾಯಿ ಮೇನ್ ರೋಡ್ಗೆ ತಕ್ಕೊಡು ಅಂತ ಹೇಳ್ತೀನಿ. ಆಯಿತು. ಸೊ ಟುಮ್ದು ಗಿಫ್ಟ್ಗಳು ಏನೇನು ಕೊಟ್ಟಿದ್ದೆ ನಾನು ಈ ಸರಿ? ಏನೇನು ಗಿಫ್ಟ್ ಕೊಟ್ಟೆ ನಿನ್ನ ಬರ್ಡೇಗೆ ಈ ಸರಿ ನಾನು? ಶೂ, ಬಟ್ಟೆ, ಪಿಜ್ಜಾ, ಕೇಕು, ಸರ್ಕಲ್ ಕ್ಲೋಸ್. ಅಷ್ಟೇನಾ? ಸಾಕಾ ಗಿಫ್ಟು? ಸಾಕು. ಇನ್ಯಾರು ಬೇಕಾ? ಇದು ಬೇಡವಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕುದುರೆ ಥರ ಓಡ್ತಾ ಇರಬೇಕು ಅಂತ ಕುದುರೆ ತಂದಿದ್ದೀವಿ ಗೈಸ್. ಕುದುರೆ ನೋಡಿ, ಕುದುರೆ ಥರ ಓಡ್ತಾ ಇರಬೇಕು ಅಂತ. ಹಾಕು. ಹಾಂ, ಓಕೆ. ಇನ್ಮೇಲೆ ಹಾಕ್ಕೊಂಡಿರು ಯಾವುದು ಆಚೆ ಫಂಕ್ಷನ್ಗೆ ಹೋದಾಗ. ಹ್ಯಾಪಿ ಬರ್ಡೇ. ಹಿಂಗೆ ಮಾಡು, ನಿಂಗೆ ಜ್ವರ ಇದೆ. ಹ್ಯಾಪಿ ಬರ್ಡೇ. ಅದೇ ಕ್ಲೀನಿಂಗ್ ನಡೀತಾ ಇದೆ ಇಲ್ಲೆಲ್ಲ. ಇದೆಲ್ಲ ಹಂಗೆ ಕಸ ಹಂಗೆ ಬಿದ್ದಿರುತ್ತೆ ನಮ್ಮ ಸ್ಟುಡಿಯೋದು. ನಾನೀಗ ರೆಡಿ ಆಗಬೇಕು, ನಮ್ಮ ಔಟ್ಫಿಟ್ ಬರ್ತಾ ಇದೆ. ಸೊ ಅದಕ್ಕೆ ಫೈಟಿಂಗ್ ಗೈಸ್. ಸೊ ಬಟ್ಟೆ ನಾವು ಅಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟು ಬಂದಿದ್ವಿ, ಆಯಿತಾ? ಅದನ್ನು ಅವರು ಸ್ಟಿಚ್ ಮಾಡಬೇಕಿತ್ತು ನಮ್ಮ ಸೈಜ್ಗೆ. ಸೊ ಅದಕ್ಕೆ ಸ್ಟಿಚ್ ಮಾಡಿ ಕಳಿಸ್ತೀವಿ ಅಂತ ನಾನು ಕಳಿಸಿದ್ರು. ಅದಕ್ಕೆ ನಾನು ಬಂದ್ಬಿಟ್ಟು ಆಫೀಸಲ್ಲಿ ಒಂದಷ್ಟು ಎಡಿಟಿಂಗ್ ಬಾಕ್ಸ್ ಇತ್ತು, ಅದನ್ನು ಮುಗಿಸ್ಕೋತಿದ್ದೆ. ಈಗ ಬಟ್ಟೆಗೆ ನಾನು ಪೋರ್ಟರ್ ಬುಕ್ ಮಾಡಿದ್ದೆ. ಸೊ ಹೋಗಿ ತೊಗೊಂಬಂದು ನಮಗೆ ನೋಡಿ ಇವರೇ ತಂದು ಕೊಟ್ಟರು. ಈಗ ಇಸ್ಕೊಂಡಿದ್ದೀನಿ. ಇಲ್ಲಿಂದ ನಾನು ರೆಡಿ ಆಗಿಬಿಟ್ಟು ಹೊರಡೋದು. ಲೆಟ್ಸ್ ಗೋ ಗೈಸ್. ಸಂಜೆಗೂ ರೆಡಿ ಆಗಕ್ಕೆ ಹೇಳಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಲೆಟ್ಸ್ ಗೋ ಗೈಸ್. ಅಣ್ಣ ಫುಲ್ ರೆಡಿ ವಿತ್ ದ ಔಟ್ಫಿಟ್. ಸೊ ಇದೇ ಔಟ್ಫಿಟ್ ಹಾಕೋತಿರೋದು. ಏನಾಯಿತು ಅಂದರೆ ಎಲ್ಲರೂ ಸೂಟ್ ಸೆಲೆಕ್ಟ್ ಮಾಡಿ, ನಾನು ಸೂಟ್ ಸೆಲೆಕ್ಟ್ ಮಾಡಿದ್ದೆ, ಸೂಟೇ ತೊಗೊಳ್ಳೋಣ ಅಂತ. ಆಮೇಲೆ ಗೂಗಲ್ ಮಾಡಿದೆ ಸಂಗೀತ್ಗೆ ಏನು ಹಾಕ್ತಾರೆ ಅಂತ. ಸಂಗೀತ್ಗೆ ಹಾಕೋದು ಈ ಥರ ಟ್ರೆಡಿಷ್ನಲ್ ಔಟ್ಫಿಟ್ಸು. ಸೊ ಸರಿ, ಎಲ್ಲರೂ ಸೂಟ್ ಹಾಕ್ತಿದ್ದಾರೆ, ನಾನು ಡಿಫ್ರೆಂಟಾಗಿ ಹಾಕ್ಬೇಕಲ್ಲ ಅಂದ್ಬಿಟ್ಟು ಇದಕ್ಕೆ ಓಕೆ ಆಯಿತು. ಸೊ ಐಮ್ ವೇರಿಂಗ್ ಏನಂತಾರೆ ಅದಕ್ಕೆ, ಕುರ್ತಾ ಹಾಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಲೆಟ್ಸ್ ಗೋ. ಸೂಪರ್ ಎಕ್ಸೈಟೆಡ್, ಹೆಂಗಿರುತ್ತೆ ಏನಿರುತ್ತೆ ಅಂತ. ಇದು ನಮ್ಮ ಫ್ರೆಂಡ್, ಅಂದರೆ ಆಲ್ಮೋಸ್ಟ್ 6 ಇಯರ್ಸಿಂದ ಫ್ರೆಂಡ್ ಅವರು. ವರುಣ್ ಫ್ರೆಂಡ್, ಆ್ಯಕ್ಚುಲಾಗಿ ವರುಣ್ ಫ್ರೆಂಡ್, ನನಗೆ ಫ್ರೆಂಡ್, ಆ ಥರ ಫ್ರೆಂಡು. ಆ್ಯಂಡ್
ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಇದು ನಡೆಯುತ್ತೆ ಅಂತ. ಫೈನಲಿ ಬಂದೇ ಬಿಡ್ತು ಆ ದಿನ, ಸಂಗೀತ ದಿನ. ಇವತ್ತು ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ ಅಲ್ಲಿ ಮ್ಯೂಸಿಕ್. ಸೊ ತುಂಬ ವರ್ಷ ಆದಮೇಲೆ ಪರ್ಫಾರ್ಮ್ ಮಾಡ್ತಿರೋದು ನಾನು ಮತ್ತು ಅಭಿಯಣ್ಣ ಎಲ್ಲ ಬ್ಯಾಂಡ್. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಗೈಸ್ ಫ್ಯೂಲ್ ಖಾಲಿ ಆಗಿದೆ, ಫ್ಯೂಲ್ ಹಾಕ್ಸ್ಕೋಬೇಕು. ಅಯ್ಯೋ ನನ್ನ ಕ್ಲೀವೇಜ್ ಕಾಣ್ತಾ ಇದೆ. ಗೈಸು ಫ್ಯೂಲ್ ಖಾಲಿ ಆಗಿದೆ, ಫ್ಯೂಲ್ ಹಾಕ್ಸ್ಕೋಬೇಕು. ಅದಕ್ಕೆ ಫ್ಯೂಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಡೀಸೆಲ್ ಹೆಂಗೆ ಕುಡಿತಾ ಇದೆ ಈ ಗಾಡಿ ಅಂದರೆ ನನಗೆ ಬೇಜಾರಾಗ್ತಿದೆ. ಹಾಕ್ಸಿ ಅಣ್ಣ 2000ಕ್ಕೆ ₹1 ಕಮ್ಮಿ ಅಣ್ಣ. ಇವತ್ತು ಬಜೆಟ್ ಕಮ್ಮಿ ಇದೆ. ಈಗ ಶ್ರವಣ್ ಬ್ರೋ ಬರ್ತಾರೆ ಮತ್ತು ವರುಣ್ದು ಮತ್ತು ಕಾರ್ತಿಕ್ದು ಬಟ್ಟೆ ನನ್ನ ಹತ್ರ ಇದೆ. ಬಿಕಾಸ್ ನಾನು ಒಂದೇ ಸರಿ ಪೋರ್ಟರ್ ಮಾಡಿದ್ದೆ, ಎಲ್ಲರದ್ದು ಒಂದೇ ಸರಿ ಬಂದಿದೆ. ಈಗ ಅವರು ಕೊಟ್ಬಿಟ್ಟು ಅವರು ರೆಡಿ ಆಗ್ತಾರೆ, ಜೊತೆಗೆ ಎಲ್ಲರೂ ಇವೆಂಟ್ಗೆ ಹೋಗೋದು. ನಮ್ಮ ಬ್ಯಾಂಡ್ ಏನಿದೆ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ನನಗೆ ಅಂತ. ತುಂಬ ಬೇಗ ಬಂದುಬಿಟ್ಟಿದ್ದಾರೆ, 1 hour ಬೇಗನೆ ಬಂದುಬಿಟ್ಟಿದ್ದಾರೆ. ನನಗೆ ಬೈಕೋತಾ ಇದ್ರು ಇಷ್ಟು ಬೇಗ ಯಾಕೆ ಕರೆಸಿದೆ ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಭಿಯಣ್ಣ ಅಂತ ಹೇಳ್ಬಿಟ್ಟು ಕೂರಿಸಿದ್ದೀನಿ. ಬನ್ನಿ ಹೋಗೋಣ ಫ್ಯೂಲ್ ಆದಮೇಲೆ. ಆ್ಯಂಡ್ ನಾನು ಹೊಸ ಹೇರ್ ಸ್ಟೈಲ್ ಹೇಗಿದೆ ಕಮೆಂಟ್ ಹಾಕಿ. ಲಾಸ್ಟ್ ವೀಕೆ ಹೇರ್ ಸ್ಟೈಲ್ ಮಾಡಿ ಹೇರ್ ಕಟ್ ಮಾಡಿಸಿದ್ದೆ, ಬಟ್ ಸ್ಟಿಲ್ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್. ಸೊ ಈ ಸರಿ ಎಲ್ಲರೂ ಯೂನಿಕಾಗಿ ಮಾಡಿಸ್ಬೇಕು, ಮದುವೆಗೆ ಹೋಗ್ತಾರೆ, ಅದು ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಐ ಗಾಟ್ ದಿಸ್ ಹೇರ್ ಕಟ್ ಡನ್. ಹೆಂಗಿದೆ ಕಮೆಂಟ್ ಹಾಕಿ ಗೈಸ್. ಸೊ ಇಲ್ಲಿ ಒಂದು ಅಂಗಡಿ ಇದೆ, ಬುಕ್ ಸ್ಟೋರು, ಫ್ಯಾನ್ಸಿ ಸ್ಟೋರು. ನಮಗೆ ಈ ಪ್ಯಾಂಟು ಉದ್ದ ಇದೆ, ಅದಕ್ಕೆ ಒಂದು ಸ್ಟ್ಯಾಪ್ಲರ್ ತೊಗೊಂಡು ಪಿನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಇದು ಸರಿಯಾಗಿ ನಿಲ್ತಾ ಇಲ್ಲ, ಜಾರ್ತಾ ಇದೆ. ಅದಕ್ಕೆ ಇದನ್ನು ತೊಗೊಂಬಿಡೋಣ ಅಂದ್ಕೊಂಡೆ ಪಿನ್ನು. ಪಿನ್ ಮಾಡಬೇಕು ಇವಾಗ ನಾನು. ಗೈಸ್ ಲುಕ್, ಮೈ ಬೇಬಿ ಇಸ್ ಹಿಯರ್. ಮೈ ಬೇಬಿ ಹಿಯರ್ ವಿತ್ ಮರ್ಸಿಡೀಸ್. ನೋ ವ್ಲಾಗಿಂಗ್. ನೋಡಿ ಗೈಸ್, ಅಲ್ಲಿ ನೋಡಿ ಮಿಂಚ್ತಾ ಇದ್ದಾರೆ ಹೀರೋ. ನಾವೆಲ್ಲಿ ಬ್ರೋ ನಿಮ್ ಮುಂದೆ. ಕ್ಲೀವೇಜ್ ಅದು ನೋಡಿ ಗೈಸ್. ಹೀರೋ ಇಲ್ಲಿದ್ದಾರೆ. KGF ಎಷ್ಟು ಥರ ಭಯ ಫುಲ್ ಕಾರಲ್ಲಿ ಬಂದ್ಬಿಟ್ಟಿದ್ದಾರೆ. ಬ್ರೋ ಈ ಕಾರ್ ನಾನು ನೋಡ್ತೀನಿ ಆಯ್ತಾ? ಓಕೆ ಫೈನಲ್ ನಿಮ್ಮ ಕಾರ್ ಬಂತು. ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಕಾರ್ನ ಇಷ್ಟು ದಿನ ಸರ್ವಿಸ್. ಹೌದಾ? ಡೀಸೆಲ್ ಗಾಡಿಯಲ್ಲಿ ಪೆಟ್ರೋಲ್ ಹಾಕ್ಸ್ಬಿಟ್ಟು ಕಾರ್ನ ಇಷ್ಟು ದಿನ ಸರ್ವಿಸ್ ಸೆಂಟ್ರಲ್ಲಿ ನಿಲ್ಲಿಸಿ 2 ಲಕ್ಷ ಖರ್ಚು ಮಾಡಿ ಬಂದವರಣ್ಣ. ಗೈಸ್ ಕಾರ್ ಬಂದಿರೋದಕ್ಕೆ ಶ್ರವಣ್ ಬ್ರೋ ಟ್ರೀಟ್ ಕೊಡ್ತಾರೆ, ಫುಲ್ ಟ್ರೀಟ್. ಗೈಸ್ ಆ ಕಾರ್ ಸೀಟ್ ನೋಡಿ ಗೈಸ್, ಕಾರ್ ನೋಡಿ ಗೈಸ್. ಇದನ್ನ ದಿನ ನೋಡ್ತಾ ಇದ್ರೆ ಒಂಥರ ಜೀವನ ಮ್ಯಾನಿಫೆಸ್ಟ್ ಮಾಡಬೇಕು. ನೈಸ್ ಬ್ರೋ, ನೀವು ಮ್ಯಾನಿಫೆಸ್ಟ್ ಮಾಡಿದ್ರ ಈ ಕಾರ್ನ? 1 ವರ್ಷದಿಂದ ನಂಗೆ ಈ ಕಾರ್ ತಗೊಳ್ಬೇಕಂತ ಪ್ಲಾನ್ ಮಾಡಿ ತಗೊಂಡಿದ್ರು ಬ್ರೋ. ಕತ್ಲೆಲ್ಲ ಗ್ಲಾಸ್ ಹಾಕೊಂಡಿದ್ದೀರಾ? ಪವರ್ ಗ್ಲಾಸ್ ಬ್ರೋ. ಪವರ್ ಗ್ಲಾಸ್ ಅದ್ರೆ ತೆಗೀರಿ, ಬೇರೆದಿಲ್ಲ. ನಾ ಕಾಣಲೋಕವೆಲ್ಲ ಕಾಣೋರು ಯಾರು ಇಲ್ಲ. ಎರಡು ಒಂದ್ರಲ್ಲಿ ಹೋಗೋಣ, XUV ಹೋಗೋಣ ಗೈಸ್. ನಾನು ಮರ್ಸಿಡೀಸ್ ಓಡಿಸ್ತಾ ಇದ್ದೀನಿ, ಸಂಜಯ್ XUV ಓಡಿಸ್ತಾ ಇದ್ದಾನೆ. ಎಲ್ಲೇ ಕೂತಿದ್ರಲ್ಲ, ಇದ್ರ ಮೇಲೆ ಕೂತಿದ್ದೀರಾ ನೋಡಿ, ಅದು ಅಲ್ಲೇ ಇದೆಯಲ್ಲ. ಸೊ ಸಂಜು XUV ಓಡಿಸ್ತಾ ಇದ್ದಾನೆ. ಅವರು 4 ಜನ ಒಂದು ಕಾರಲ್ಲಿ ಬರ್ತೀನಿ ಅಂದರು. ನಾವಿಬ್ಬರೇ ಈ ಕಾರಲ್ಲಿ ಹೋಗ್ತಾ ಇದೀವಿ ಗೈಸ್. ಎಂಥ ಕಾಸ್ಟ್ಲಿ ಎಕ್ಸ್ಪೆನ್ಸಿವ್ ಕಾರ್ ತೊಗೊಂಡ್ರು ರೋಡಲ್ಲಿ ಟ್ರಾಫಿಕ್ ಇದೆ ಅಂದರೆ ಅದು ವೇಸ್ಟೇ. ಕರೆಕ್ಟ್ ಬ್ರೋ. ಈಗ ಇದರಲ್ಲಿ ಸ್ಟ್ರೈಟ್ ಹೋದ್ರು ಬ್ರೋ ಅವರು. ಸ್ಟ್ರೈಟ್ ಹೋದ್ರಾ? ನಿಮ್ಮ ಕಾರ್ ಹೊಡಿಯಂಗಿಲ್ಲ. ನಮ್ಮ ಕಾರ್ ಅಂದರೆ ಹೊಡಿಬೋದು ಗೈಸ್. ಸೊ ಫೈನಲಿ ಇದೇ ಕಾರ್ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಕಾರಲ್ಲಿ ಶ್ರವಣ್ ಮತ್ತೆ ವರುಣ್ ಬ್ರೋ ಹೇಳಿ. ವರುಣ್ ಮತ್ತೆ ಇನ್ನೊಬ್ರು ಫ್ರೆಂಡ್ ಇದ್ದಾರೆ. ಸೊ ಇಷ್ಟು ಜನ ಹೋಗ್ತಾ ಇದೀವಿ. ಸಂಜು ಮತ್ತೆ ಇನ್ನೂ ಒಂದಷ್ಟು ಜನ ಕಾರಲ್ಲಿ. ಆ ಕಾರ್ XUV ಹೋದ್ರು, ಮರಿಬಾರ್ದು. XUV ಇಸ್ ಫಕಿಂಗ್ ಗ್ರೇಟ್. ಇದು ಬರುತ್ತೆ ಒಂದಿನ. ಸೊ ಈಗ ಇಲ್ಲಿಂದ 30-40 ನಿಮಿಷ ತೋರಿಸ್ತಾ ಇದೆ. ಅಭಿಯಣ್ಣ ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ, ಬೇಗ ಹೋಗ್ಬೇಕು. ಲೆಟ್ಸ್ ಗೋ ಗೈಸ್. ಊರು ಸುತ್ತಿ ರೋಡ್ ಸುತ್ತಿ ಫೈನಲ್ ಲೊಕೇಶನ್ ಬಂದಿದ್ದೀವಿ. ನೋಡಿ ಲೈಟಿಂಗ್ ಕಾಣಿಸ್ತಾ ಇದೆ, ಎಷ್ಟು ಕಾರ್ಸ್ ಬಂದು ನಿಂತಿದೆ ನೋಡಿ ಲೈನಾಗಿ. ಗೈಸ್ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು. ನಡ್ರಿ ಬಾಯ್ಸ್, ಲೆಟ್ಸ್ ಗೋ. ಗೈಸ್ ಹೋಗ್ತಾ ಇದ್ದೀವಿ ಒಳಗೆ. ಆ್ಯಕ್ಚುಲಾಗಿ ಲೇಟ್ ಆಗಿದ್ದೀವಿ ನಾವು. ಕಿಶನ್ ಆ್ಯಂಡ್ ಅಮೂಲ್ಯ ಲೇಟ್. ಸೆಂಟರ್ ಆಫ್ ಅಟ್ರಾಕ್ಷನ್ ಹೀರೋ ನೋಡಿ ಇವತ್ತು. ಬಂತು ಅದಕ್ಕೆ. ಗೈಸ್ ಯು ಆರ್ ಫುಲ್ ಗುಲಾಬ್ ಜಾಮೂನ್, ಪಾಯಸ, ಬಿರಿಯಾನಿ ಎಲ್ಲ ತಿಂತೀನಿ. ಸುಮ್ಮನೆ ಹೇಳ್ದೆ ಬ್ರೋ. ಅವರೇ ಮದುವೆ ಗಂಡು ಗೈಸ್. ಸಖತ್ ಲೇಟ್ ಆಗೋಯ್ತು. ಇವ್ರು ತುಂಬಾ ಕಾದ್ರು ಪಾಪ ಅಭಿಯಣ್ಣ. ಹಾಯ್ ಹೇಳಿ. ಹಾಯ್ ಗೈಸ್, ನಮ್ಮ ಸಬ್ಸ್ಕ್ರೈಬರ್ ಅಂತೆ. ಥ್ಯಾಂಕ್ ಯು 100% ದೊಡ್ಡ ಫ್ಯಾನ್ ಅವರು. ಥ್ಯಾಂಕ್ ಯು ಅದಕ್ಕೆ ನಾನು ಗೈಸ್ ಇದನ್ನ ತಿನ್ಬೋದು ಅಂತ ನಮ್ಮ ಟ್ರೈನರ್ ಅಪ್ರೂವ್ ಮಾಡಿದ್ಮೇಲೆ ತಗೊಂಡಿದ್ದೀನಿ ಇದನ್ನ ತಿನ್ನಕ್ಕೆ. And finally, after 3 months, ನೀವು ನಮಗೆ ಪ್ರಪೋಸ್ ಮಾಡಿದ್ರಿ.
ಗಾಳಿ ಡ್ರೋನಲ್ಲಿ ಗಾಳಿ ಬರ್ತಾ ಉಂಟು ಗೈಸ್. ತಲೆಗಿಲ್ಲ ಬೋಟ್ ಬಿಡಾರು. ನಮ್ಮ ತಲೆ ಮೇಲೆ ಫ್ಯಾನ್ ಬಂದಿದೆ. ಗೈಸ್, ಸೊ ಅಲ್ಲಿ ಮದುವೆಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಮಾತಾಡಿಕೊಂಡು ಫ್ರೆಂಡ್ಸ್ ಹತ್ರ ತುಂಬ ಕಾನ್ಷಿಯಸ್ ಫೀಲ್ ಆಯಿತು ವಿಡಿಯೋ ಮಾಡೋಕ್ಕೆ. ಇದಕ್ಕೆ ಅಲ್ಲಿಂದ ಹೊರಟ್ಬಿಟ್ವಿ. ಅಲ್ಲಿ ಮುಗೀತು, ತಿಂದೆ ಅಲ್ಲಿ ಊಟ ಆದರೂ ಇನ್ನೂ ಹಸುವಾಗ್ತಿತ್ತು. ಇದಕ್ಕೆ ರ್ಯಾಂಡಮಾಗಿ ಸ್ವಲ್ಪ ನಾವು ತಿನ್ಕೊಂಡು ನಾನು ಬಂದಿದ್ದೀವಿ. ವಾಟರ್ಮೆಲನ್ ಜ್ಯೂಸ್ ಬಂದಿದೆ. ಗೈಸ್, ನೆನ್ನೆ ನಾವು ಡಿನ್ನರ್ ಮುಗಿಸ್ಕೊಂಡು ನಾನು ಬ್ಲಾಗೇ ಮಾಡಿಲ್ಲ, ಬಂದು ಮಲ್ಕೊಂಬಿಟ್ವಿ. ಬಾಯ್ ಸ್ಟಾರ್ನ್ ಬ್ರೋ, ಬಾಯ್. ಗೈಸ್, ನಾನು ನನ್ನ ಜುಬ್ಬಾನ ಕೋರ್ಟ್ ಏನಂತಾರಲ್ಲ ಅದೇ ಮರ್ತೋಗ್ಬಿಟ್ಟಿದ್ದೀನಿ. ಅದೇ ಮಿಸ್ಕಲ್ಲಿ ಬಂದು ನೋಡಿ. ಥ್ಯಾಂಕ್ ಯು ಏನೋ ಒಬ್ರು ನೋಡಿ. ಸೊ ನಿನ್ನೆ ನಾವು ಪರ್ಫಾರ್ಮ್ ಮಾಡಬೇಕಿತ್ತು. ನಾನು ಸ್ಟುಡಿಯೋ ವಾಪಸ್ ಬಂದೆ ಶ್ರವಣ್ ಬ್ರೋ ಮನೆಯಿಂದ. ಸೊ ಪರ್ಫಾರ್ಮ್ ಮಾಡಬೇಕಿತ್ತು ಮ್ಯೂಸಿಕ್, ಬಟ್ ಒಂದು ಚೂರು ಟೆಕ್ನಿಕಲ್ ಇಶ್ಯೂಸ್ ಆ್ಯಂಡ್ ಸ್ವಲ್ಪ ಟೈಮ್ ತೊಗೊತಿತ್ತು ಸೆಟಪ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಬಾಯ್ಸ್ ತುಂಬ ಬೇಗ ರೀಚ್ ಆಗಿಬಿಟ್ಟಿದ್ರು. ನಾನು ಹೋಗೋಷ್ಟು ತುಂಬ ಲೇಟ್ ಆಗೋಯ್ತು, ಬಿಕಾಸ್ ನನ್ನ ಬಟ್ಟೆ ಸ್ವಲ್ಪ ಲೇಟಾಗಿ ಬಂತು. ಏನು ಇಶ್ಯೂಸಿಂದ ನಾನು ಪರ್ಫಾರ್ಮ್ ಮಾಡೋಕ್ಕೆ ಆಗಿಲ್ಲ. ಮೇ ಬಿ ಸಮ್ ಅದರ್ ಈವೆಂಟ್ ಫಾರ್ ಶೋರ್ ಒಂದೊಳ್ಳೆ ಬ್ಯಾಂಡ್ ಜೊತೆಗೆ ಇಲ್ಲಿ ಪರ್ಫಾರ್ಮ್. ನಾನೊಂದು ಮೇಜರ್ ಅಪ್ಡೇಟ್ ಕೊಡಬೇಕಿತ್ತು ಟ್ರಿಪ್ ಬಗ್ಗೆ, ಅಂದರೆ ಸಬ್ಸ್ಕ್ರೈಬರ್ಸ್ ಟ್ರಿಪ್ ಬಗ್ಗೆ. ತುಂಬ ಜನ ಏನು ಇಷ್ಟು ಡಿಲೇ ಮಾಡ್ತಾ ಇದ್ದೀರಾ ಅಂತಲೂ ಕೇಳ್ತಾ ಇದ್ದೀರಾ. ಸೆಕೆಂಡ್ ಪಾಯಿಂಟ್ ಡೆಸ್ಟಿನೇಷನ್ನು ಸಕಲೇಶ್ಪುರ, ಕೂರ್ಗು ಮತ್ತು ಚಿಕ್ಕಮಂಗ್ಳೂರು ಬೇಡ, ವಯನಾಡ್ ಕರ್ಕೊಂಡು ಹೋಗಿ ಅಂತ ತುಂಬ ಜನ ಮೆಸೇಜ್ ಹಾಕಿರಿ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಸೊ ತುಂಬ ಜನ ಇಂಟ್ರೆಸ್ಟೆಡ್ ಇದ್ದೀರಾ, ನಾನು ಬರ್ತೀನಿ ಅಂತ. ಸೊ ಅದರಲ್ಲಿ ಯಾರಾದರೂ ಒಂದು 4 ಜನರನ್ನು ಸೆಲೆಕ್ಟ್ ಮಾಡ್ತಿದ್ದೀವಿ. ಇಬ್ಬರು ಹುಡುಗಿ ಯಾಕೆ ಅಂದರೆ ಸೊ ದಟ್ ದೇ ಫೀಲ್ ಕಂಫರ್ಟೇಬಲ್. ಇಬ್ಬರು ಹುಡುಗ ಯಾಕೆ ಅಂದರೆ ಸೊ ದಟ್ ದೇ ಫೀಲ್ ಕಂಫರ್ಟೇಬಲ್. ಆ್ಯಂಡ್ ನಾನು ಸಂಜೆ ಇರ್ತೀವಿ. ಸೊ ಇಷ್ಟು ಜನ ಹೋಗ್ತಾ ಇರೋದು. ಸೊ ವಯನಾಡ್ ಫೈನಲ್ ಆಗಿದೆ, ನನ್ನ ಪ್ರಕಾರ ಫೈನಲ್ ಆಗಿದೆ. ವಯನಾಡ್ ಲೊಕೇಶನ್ ಈಸ್ ಫೈನಲ್. ಡೇಟ್ಸ್ ಫೈನಲ್ ಮಾಡಬೇಕು. ಆ ಡೇಟ್ಸ್ ಏನು ಅಂತ ನಾನು ಯಾರು ಸೆಲೆಕ್ಟ್ ಆಗ್ತಾರೆ, ಹೆಂಗೆ ಸೆಲೆಕ್ಟ್ ಮಾಡೋದು ನನಗೆ ಐಡಿಯಾ ಇಲ್ಲ ಗೈಸ್. ನೀವು ಕಮೆಂಟ್ ಹಾಕಿ ಹೆಂಗೆ ಆ ವಿನ್ನರ್ನ ಸೆಲೆಕ್ಟ್ ಮಾಡೋದು ನಂಗೆ ಐಡಿಯಾನೇ ಇಲ್ಲ. ರ್ಯಾಂಡಮಾಗಿ ಸೆಲೆಕ್ಟ್ ಮಾಡೋದಾ, ಇಲ್ಲ ಅಂದರೆ ನಮಗೆ ಮೆಸೇಜ್ ಯಾರು ಹಾಕ್ತಾರೆ ಜಾಸ್ತಿ ಇಂಟ್ರೆಸ್ಟೆಡ್ ಇರೋರು ಯಾರು ಅಂತ ಸೆಲೆಕ್ಟ್ ಮಾಡೋದಾ ಅಂತ ನಂಗೆ ಗೊತ್ತಾಗ್ತಲ್ಲ. ಎನಿವೇಸ್, ನೀವು ನಂಗೊಂದು ಐಡಿಯಾ ಕೊಡಿ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಕಮೆಂಟಲ್ಲಿ, ಸೊ ದಟ್ ವಿ ಫಾಲೋ ದ ಸೇಮ್ ಪ್ರೊಸೀಜರ್. ಆ್ಯಂಡ್ ಯಾ ಗೈಸ್, ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್.